ಅಲ್ಲೆಲ್ಲ ಬೋಗಸ್ ಓಟ್ ಆಗಿದ್ದು ಅಥವಾ ಮತ್ತೇನೋ ಆಗಿದ್ದು ಮತ್ತು ಅವು EVMಗಳು ಬದಲು ಮಾಡಿದ್ವಿ. ಏನು ನಿಜಾನ ಇದ್ದರೆ ಶಿಕ್ಷೆ ಆಗಲಿಲ್ಲ ರೀ. ನಿಜ ಇಲ್ಲದೆ ಇದ್ದರೆ ಇವ್ರು ಕೇಸ್ ಹಾಕಿದವ್ರು ನಿಮ್ಮ ದಂಡ ಬೀಳಿ ಮತ್ತೇನು ಬೀಳಿ. ಯಾಕಂದರೆ ಈಗ ಮುಖ್ಯ ಬೇಕಾಗಿ ಸತ್ಯ ಹೊರಗೆ ಬರಲಿ. ಯಾರಾದರೂ ತಪ್ಪ BJPಗರು ಮಾಡಲಿ, ಕಾಂಗ್ರೆಸ್ಗರು ಮಾಡಲಿ, TMC ಅವ್ರು ಮಾಡಲಿ, ಮತ್ತು ಅವ್ರು ಮಾಡಲಿ, ಅವ್ರ ಶಿಕ್ಷೆ ಆಗಲಿ. ಆದರೆ ಇದಕ್ಕೆ ಇಡೀ ಪಾರ್ಟಿನ ಕಾರಣ ಅಂತ ಹೇಳುವಂಥದ್ದು ಅಥವಾ ಇದೆಲ್ಲ ನಡೆಯೋದಕ್ಕೆ ಮಮತಾನ ಕಾರಣ ಅಥವಾ ಅಭಿಷೇಕ್ ಬ್ಯಾನರ್ಜಿನ ಕಾರಣ ಅಂತ ಹೇಳುವಂಥದ್ದು ಬಾಲಿಶ್ ಅನ್ನಿಸ್ತದೆ. ಅದೇ ಕಾರಣಕ್ಕೆ ಇಲ್ಲಿ ಅನೇಕ ಮುಸ್ಲಿಂ ಹತ್ಯೆ ಆಗ್ತಾವೆ, ಮತ್ತೇನೋ ಆಗ್ತದೆ, ನಡೀತದೆ. ಅವೆಲ್ಲ ಮೋದಿಯವರ ಕಾರಣ ಅಂತ ಹೇಳೋದ್ರಲ್ಲಿ ಅರ್ಥ ಇಲ್ಲ, ಅವರ ಮಾಡಿಸೋದು ಅಂತ ಹೇಳೋದ್ರಲ್ಲಿ ಅರ್ಥ ಇಲ್ಲ. ಅಂದರೆ ಸೇಮ್ ಆದಂಗೆ ಆಗ್ತದೆ. ಅದು ಮಾಡಿದ್ರು ತಪ್ಪು ಮಾಡಿದ್ರು ಸಿಗಲಿ, ಅದು ಹಿಡಿದಿದ್ದಂಥದ್ದು ಸತ್ಯನೂ ಗೊತ್ತಾಗಲಿ ಅಂತ ಹೇಳ್ತಾ, ಇದು ಇಲ್ಲಿವರೆಗಿನ ಡೆವಲಪ್ಮೆಂಟ. ಈ ಚಂದ್ರನಾಥರ ಥರ ಈ ಹತ್ಯೆ ಆಗಿದೆಯಲ್ಲ, ಇದನ್ನು ನಾವು ನಿಶ್ಚಿತವಾಗಿ ಖಂಡಿಸ್ತೀವಿ. ಎಲ್ಲರೂ ಖಂಡಿಸಲೇಬೇಕಂಥದ್ದು ಪ್ರಜಾಪ್ರಭುತ್ವ ನೆಲೆಗಟ್ಟಿನಲ್ಲ. ಗಾಂಧೀಜಿಯವ್ರ ಸಿದ್ಧಾಂತದಲ್ಲಿ, ಅಂಬೇಡ್ಕರ್ ಅವರ ಸಂವಿಧಾನದಲ್ಲ ನಂಬಿಕೆ ಇಟ್ಟವರು ಇದನ್ನು ಖಂಡಿಸ್ತಾರೆ. ಆ ದಿಶೆಯಲ್ಲಿ ಖಂಡನೆ ಮಾಡೋಣ. ಜೊತೆಗೆ ಸತ್ಯ ಹೊರಗೆ ಬರಲಿ, ಸರಿಯಾದ ಪ್ರಾಮಾಣಿಕ ತನಿಖೆ ಆಗಲಿ, ಪಾರದರ್ಶಕವಾಗಿ ಅಂತ ಹೇಳ್ತಾ, ಇದನ್ನು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ 16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯಕ್ಕೆ. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.